ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡ್ತಾ ಇದ್ದೀರಾ, ಕುಮಾರ್ ಬಂಗಾರಪ್ಪ ಅವರು ಕೂಡ ಮಾತನಾಡ್ತಾ ಇದ್ರು, ಎಷ್ಟು ಬಾರಿ ಅನ್ಯಾಯ ಆಗುತ್ತೆ ನಮಗೇನೆ, ಹಾಗಾಗಿ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗಬಾರ್ದು, ಅಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಮಾಡಬೇಕು. ಫಸ್ಟ್ ಆಫ್ ಆಲ್ ಇದು CWMA ಅರ್ಥ ಆಗಬೇಕು, CWRC ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ನೀರಿನ ಪ್ರಮಾಣ ಇದೆ ಅನ್ನೋದನ್ನ ಅಂತ ವಿವರಿಸ್ತಾ ಇತ್ತು. 4 TMC ಅದು ಡೆಡ್ ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು CWC ಪಾಪ ಅವ್ರು ಏನ್ ಮಾಡಿದ್ರು, CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಹೇಳಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. 145 ವರ್ಷಗಳ ನಂತರ ಶಿಂಷಾದಲ್ಲಿ, ನಾನು ನಿನ್ನೆಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ಇಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ CWCಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಅಥವಾ ಜೂನ್ ನಲ್ಲೇ ನೀವು ಎಚ್ಚರಿಕೆ ತಗೊಳ್ಬೇಕಾಗಿತ್ತು. ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ. ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರೆ ಏನ್ರಿ ಪ್ರಯೋಜನ? ಹೇಳ್ಕೊಡ್ಬೇಕಾಗಿತ್ತು ಆವತ್ತೇನೆ. ನೀವು ಮೋಡ ಬಿತ್ತನೆ ಮಾಡೋದಾದ್ರೆ ನೀವು ಜೂನ್ ನಲ್ಲೇ ಮಾಡಬೇಕಾಗಿತ್ತು. ಇವತ್ತು ಮಳೆ ಬರ್ತಿರ್ತದ್ದು, ಎಲ್ಲರೂ ಬೆಳೆ ಬೆಳೀತಿದ್ರು, ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ಕಣ್ಣೋರ್ಸಕ್ಕೆ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೀವಿ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮಧ್ಯದಲ್ಲಿ ನಾವು ಹೇಳಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು ಮುಖ್ಯಮಂತ್ರಿಗಳಾಗಿ. 1 ತಿಂಗಳು ಪೂರ್ತಿ ಸೋನಿಯಾ ಗಾಂಧಿ ಅವರ ಮನೆ ಮುಂದೆನೆ ಕುಳಿತು ಬಿಟ್ಟಿದ್ದೀರಲ್ಲ. CT ರವಿ ಅವರು ಆಗ್ಲೇ ಹೇಳ್ತಾ ಇದ್ರು, ಬಂಗಾರಪ್ಪ ಶಿಷ್ಯ ಅಂದ್ರೆ ಆಗೋದಿಲ್ಲ. ತಮಿಳುನಾಡಿನ ಪರವಾಗಿ ಟ್ರಿಬ್ಯುನಲ್ ಆದೇಶ ಬಂದಾಗ ಯಾವುದೇ ಕಾರಣಕ್ಕೆ ನಾನು ನೀರು ಬಿಡೋಲ್ಲ ಅಂತೇಳಿ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿದ್ರು ಅವರು. ನೀವು ಆಮೇಲೆ ಹೇಳ್ಕೊಂಡ್ರಿ SM ಕೃಷ್ಣ ಅವರ ಶಿಷ್ಯ ನಾನು ಅಂತ. ಅವರು ಬಿಡೋದಿಲ್ಲ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದು ಗಮನದಲ್ಲಿರಲಿ ನಿಮಗೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಹೇಳ್ತೀವಿ ಇಲ್ಲಿ ರಕ್ತ ಕೊಟ್ಟೇವು, ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಹೇಳ್ಬೇಕಾಗಿರೋದು, ಸರ್ಕಾರ ಹೇಳ್ಬೇಕು. ಆ ತಾಕತ್ತು ನಿಮ್ಗಿದೆಯಾ? ಒಂದು ಸಮಯ ಟ್ರಿಬ್ಯುನಲ್ ನಿಮ್ಮ ಮಾತುಗಳಿಗೆ ಒಪ್ಪಲಿಲ್ಲ ಅಂದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೇಳ್ಕೊಡಿ ಅವರಿಗೆ. ಯಾವುದೇ ಕಾರಣಕ್ಕೆ ನೀರು ಬಿಡುವುದಿಲ್ಲ ಅಂತ ಹೇಳಿ. ನಮಗೆ ನಿಮ್ಮ ಸರ್ಕಾರ ಮುಖ್ಯ ಅಲ್ಲ, ಅಥವಾ ತಮಿಳುನಾಡು ಸರ್ಕಾರ ಮುಖ್ಯ ಅಲ್ಲ. ನಮ್ಮ ಜನರು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ನಮಗೆ ಮುಖ್ಯ, ರೈತರೇ ನಮಗೆ ಮುಖ್ಯ. ಇವತ್ತು ಬೆಳೆ ಬರಬೇಕಾಗಿತ್ತು. ಈ ಭಾಗದಲ್ಲಿ ಯಾರ್ಯಾರು KRS ಇಂದ ನೀರನ್ನ ಪಡೆದು ಬೆಳೆ
ಅನ್ಯಾಯ ಆಗಿದೆ, ಒಂದು ಬೆಳೆನೇ ಬರೋದಿಲ್ಲ. ಕೊನೆಯ ಪಕ್ಷ ಕುಡಿಯೋ ನೀರಾದ್ರೂ ಉಳಿಲಿ ಅಂತ ಮಾಡಿದ್ವಿ. ಇವತ್ತು ನೋಡಿ ಎಂತ ಪರಿಸ್ಥಿತಿ ಇದೆ. ಮಾತೆತ್ತಿದ್ರೆ ನಮ್ಮ ಸರ್ಕಾರ ಇತ್ತು, ಆಗ ಹೇಳ್ತಿದ್ರು ಯಾರ ಪರ್ಮಿಷನ್ ಬೇಕಾಗಿಲ್ಲ, ಮೇಕೆದಾಟು ಬದ್ಲಿ ಪೂಜೆ ಮಾಡಿಬಿಡಿ ಅಂದ್ರು. ನಾವು ಮಾಡ್ಲಿಲ್ಲ, ಯಾಕಂದ್ರೆ ಅಡೆತಡೆಗಳಿರೋದು ನಮಗ್ ಗೊತ್ತಿತ್ತು. ಹಾಗೆ ಏನ್ ಮಾಡಿದ್ರು, ಮೇಕೆದಾಟಿನಿಂದ ಹಿಡಿದು ಬೆಂಗಳೂರುವರೆಗೆ ಕರೋನಾ ಇದ್ರೂ ಕೂಡ ಪಾದಯಾತ್ರೆ ಮಾಡಿದ್ರು. ನೀವು ಇವತ್ತು ಬಂದು 3 ವರ್ಷ ಆಗೋಯ್ತಲ್ಲ, ಯಾಕೆ ಗುದ್ಲಿ ಪೂಜೆ ಮಾಡಲಿಲ್ಲ? ಯಾಕೆ ಗುದ್ಲಿ ಕೊಡ್ತೇನಾ? ಗುದ್ಲಿ ಸಿಗ್ತಾ ಇಲ್ವಾ ನಿಮ್ಗೆ? ಅಥವಾ ಪೂಜೆ ಮಾಡ್ಲಿಕ್ಕೆ ಪೂಜೆ ಸಾಮಾನು ಕೊಡ್ತೇನಾ ನಿಮ್ ಸರ್ಕಾರಕ್ಕೆ? ಅಥವಾ ಯಾರು ಪೂಜಾರರ ಸಿಗ್ತಾ ಇಲ್ವಾ? ಹೋಗ್ಲಿ ಬಿಡಪ್ಪ, ನಮ್ಮ ಪಕ್ಷದಿಂದ ನಾವು ಗುದ್ಲಿನೂ ಕೊಡಿಸ್ತೀವಿ, ಪೂಜೆ ಸಾಮಾನು ಕೊಡಿಸ್ತೀವಿ, ನಾವು ಪೂಜಾರಿನೂ ಕಳ್ಕೊಡ್ತೀವಿ, ಒಂದು ನಾಳೆ ಶುರು ಮಾಡಿ. ಇದೆಲ್ಲ ಮಾಡಕ್ಕಾಗೋದಿಲ್ಲ ನಿಮಗೆ. ನಮ್ಮ ಮೇಲೆ ಗೂಬೆ ಕೂರಿಸ್ಬೇಕಾಗಿತ್ತು, ಯಡಿಯೂರಪ್ಪನವ್ರ ಮೇಲೆ ಗೂಬೆ ಕೂರಿಸ್ಬೇಕಾಗಿತ್ತು, ಇದಕ್ಕೆಲ್ಲ ಮಾಡಿದ್ರಿ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವುದೇ ಕಾರಣಕ್ಕೆ ನೀರನ್ನ ಬಿಡಲಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮ್ದೇನೋ ಪಾಪ ಯಾವತ್ತೂ ಅಧಿಕಾರ ನೋಡದೆ ಇರ್ತಕ್ಕಂಥ ತಮಿಳುನಾಡಿನಲ್ಲಿ ನಿಮ್ಗೊಂದು ಮಂತ್ರಿಗಿರಿ ಕೊಟ್ಬಿಟ್ಟವ್ರೆ ಅಂತ ಹೇಳಿ ನೀವು ಅವ್ರ ಹತ್ರ ಚಕ್ಕಂದ ಆಡ್ಕೊಂಡು ನಮ್ಮ ರೈತರನ್ನ ಯಾಕೆ ನೋಯಿಸ್ತಾ ಇದ್ದೀರಿ? ದಯವಿಟ್ಟು ತೀರ್ಮಾನ ತಗೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಬಿಡೋಲ್ಲ ಅಂತ ನೀವು ಹೇಳೋವರೆಗೆ ನಮ್ಮ ಹೋರಾಟ ಹೀಗೆ ನಡೀತಾ ಇರ್ತದೆ. ಆದ್ರಿಂದ ಮಾನ್ಯ ಬಂಧುಗಳೇ, ಹಲವು ಮುಖಂಡಗಳು ಮಾತಾಡ್ತಕ್ಕಂಥದ್ದಿದೆ. ನಮ್ಮ ಅಧ್ಯಕ್ಷರು ಆದಿಯಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಯಾವುದೇ ಕಾರಣಕ್ಕೆ ನೀರು ಬಿಡ್ತೀವಿ ಅನ್ನೋದನ್ನು ಬಿಟ್ಟು, ನೀರು ಬಿಡಲ್ಲ ಅಂದ್ರೆ ನಾವು ಸರ್ಕಾರದೊಂದಿಗೆ ನಾವು ಕೈ ಜೋಡಿಸ್ತೇವೆ. ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭ ಬಂದರೂ ಕೂಡ ಸರ್ಕಾರವನ್ನ ತೆಗೆಯುವವರೆಗೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.